ನನಗೆ ಹೊಸ್ಯಾಟ್ ಪ್ರೋಗ್ರಾಮ್ ಬಂದು ತುಂಬ ಸಂತೋಷ ಆಗಿದೆ. ಇದು ಬಾಯಿ ಮಾತಿಗೆ ಹೇಳೋದಲ್ಲ. ಒಳಗಡೆ ಬಂದ ತಕ್ಷಣ ನಾನು ಒಂದು ಕ್ಷಣ ನಮ್ಮ ಮನೆಗೆ ಹೋದಂಗೆ ಆಯಿತು. ಅಷ್ಟು ಪ್ರೀತಿ, ಅಷ್ಟು ಅಂತಃಕರಣ. ಆ ಮಕ್ಕಳನ್ನು ನೋಡಬೇಕು, ಶಿಕ್ಷಕರು ನೋಡಬೇಕು. ನಾನು ಆ ಪರಿವಾರಕ್ಕೆ ಸೇರಿದವನು. 51 ವರ್ಷ ಆಯಿತು ಪಾಠ ಮಾಡ್ತಾಯಿದ್ದು. ಐ ಸ್ಟಾರ್ಟೆಡ್ ಮೈ ಜರ್ನಿ ಆ್ಯಸ್ ಎ ಟೀಚರ್ ಇನ್ 1972. 51ನೇ ವರ್ಷ ಪಾಠ ಮಾಡ್ತಿರೋದು. ಆದರೆ ಇವತ್ತೇ ಪಾಠ ಶುರು ಮಾಡಿದ್ದೀನಿ ಅನ್ನೋಂಗೆ ಅನಿಸುತ್ತೆ. ಆ ಹುಡುಗರು ನೋಡಿದಾಗ, ಆ ಮಕ್ಕಳನ್ನು ನೋಡಿದೆ, ಏನು ಉತ್ಸಾಹದಿಂದ ಎಕ್ಸಿಬಿಷನ್ ಮಾಡ್ತಾಯಿದ್ರು ಗೊತ್ತಾ. ಆ ಹುಡುಗಿ ಅದ್ರ ಹೇಳಬೇಕಾದ್ರೆ ಪಾಯಿ ವ್ಯಾಲ್ಯೂ ಹೇಗೆ ಬಂತು ಅಂತ ಹೇಳಬೇಕಾದ್ರೆ ಆರ್ಕಿಮಿಡಿಸ್ ಕೂಡ ಅಷ್ಟು ಸಂತೋಷ ಆಗಿತ್ತು ಇಲ್ಲೋ ಗೊತ್ತಿಲ್ಲ, ಅಷ್ಟು ಸಂತೋಷ ಆಗಿತ್ತು. ಒಬ್ಬ ಹುಡುಗ ಬುಲೆಟ್ ಮಾಡಿದ್ದ, ಗನ್ ಮಾಡಿದ್ದ, ಢಮಾರ ಅಂತ ಹಾರಿಸ್ತಾ ಇದ್ದ. ಅವ್ನು ಎಕ್ಸ್ಪ್ಲೇನ್ ಮಾಡಿದೆ ಹೆಂಗೆ ಹಾರಿಸ್ತೀನಿ ಅಂತ. ನಾನು ಹೇಳಿದೆ, ಅಲ್ಲಪ್ಪ ನೀ ಬುಲೆಟ್ ಹೊಡೆದ್ರೆ ಮಂಗ ಸತ್ತೋಗ್ಬಿಡುತ್ತಲ್ಲ, ಮಂಗ ಬಂದ ಹೊಡಿಬೇಕು ಅಂತ ಹೇಳ್ದ. ಅದು ಸಾಯಿಲಾರದೆ ಹೆದರ್ಸೋಂಗೆ ಏನು ಮಾಡಬೇಕಾ ನೀನು, ಮಾಡು ಅಂತ ಹೇಳಿದ್ದೀನಿ, ಟಾಸ್ಕ್ ಕೊಟ್ಟಿದ್ದೀನಿ ಅವನಿಗೆ. ಅಂದರೆ ಡಮ್ಮನ್ನು ಸಪ್ಪಳ ಆಗಿರಬೇಕು, ಅದ್ರ ಪೆಟ್ಟಾಗಿರಬಾರ್ದು, ಆ ಥರ ಮಾಡಬೇಕು ಅಂತ ಒಪ್ಕೊಂಡಿದ್ದಾನೆ. ಆ ಹುಡುಗರು ಹೇಳುವಾಗ ಅನಿಸ್ತಿತ್ತು ನನಗೆ, ಅವ್ರ ಕಣ್ಣಲ್ಲಿರುವಂಥ ಮಿಂಚಿತ್ತಲ್ಲ, ಬಹುಶಃ ಮೇರಿ ಕ್ಯೂರಿ ಕಣ್ಣಲ್ಲಿರುವಂಥ ಮಿಂಚಿಗಿಂತ ಏನೂ ಕಮ್ಮಿ ಅಲ್ಲ ಅದು. ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕಂದ್ರೆ, ಇವರಲ್ಲಿ ಮುಂದೆ ಲೀನಸ್ ಪೌಲಿಂಗ್ ಆಗುವಂಥ ಶಕ್ತಿ ಇದೆ, ಸಿ ವಿ ರಾಮನ್ ಆಗೋ ಶಕ್ತಿ ಇದೆ, CNR ರಾವ್ ಆಗೋ ಶಕ್ತಿ ಇದೆ. ಆ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಸಾಕು. ನಾವು ಹೊಸಾಟಿಗೆ ನಾನು ಯಾಕೆ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅಂದರೆ, ಒಂದು ಶಾಲೆಗೆ ಹೋದಾಗ ವಾತಾವರಣ ಭಾಳ ಮುಖ್ಯ ಆಗುತ್ತೆ. ಯಾವುದೇ ಕಲಿಕೆಗೆ ವಾತಾವರಣ ಭಾಳ ಮುಖ್ಯ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಧ್ಯಾನ ಮಂದಿರಕ್ಕೆ ಹೋಗಿದ್ದೀರಿ, ತುಂಬ ಶುದ್ಧವಾಗಿ ಸ್ವಚ್ಛವಾಗಿರುವಂಥ ಧ್ಯಾನ ಮಂದಿರ ಇದೆ, ಎಲ್ಲರೂ ಧ್ಯಾನ ಮಾಡ್ತಿದ್ದಾರೆ. ಕೆಮ್ಮು ಬಂದರೆ ಏನು ಮಾಡ್ತೀರ ಅವಾಗ? ಕೆಮ್ಮಲ್ಲ, ತಡ್ಕೋತೀರಿ. ತುಂಬ ತಡ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ಹೋಗಿ ಕೆಮ್ಮು ಬರ್ತೀರಿ. ಯಾಕಂದರೆ ಅಲ್ಲಿ ಶಾಂತತೆಯನ್ನು ನಾನು ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ. ಅದೇ ಮನುಷ್ಯ ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡಲ್ಲಿದ್ದಾಗ ಏನು ಮಾಡ್ತಾನೆ? ಅದೇ ಮನುಷ್ಯ ಬಾಳೆಹಣ್ಣು ತಿಂದು ಸಿಪ್ಪೆ ಅಲ್ಲೇ ಬಿಸಾಕ್ತಾನೆ. ಯಾಕಂದ್ರೆ 100 ಬಿದ್ದಿದ್ದಾವಲ್ಲ, ಇನ್ನೊಂದು ಬಿದ್ದರೆ ಏನು ಡಿಫ್ರೆನ್ಸ್ ಆಗೋಲ್ಲ. ಅಂದರೆ ವಾತಾವರಣ ಮನುಷ್ಯನನ್ನು ಹೇಗೆ ಪ್ರೇರೇಪಣೆ ಮಾಡ್ತದೆ ಅಂತ ಹೇಳಿ ನನಗೆ ಭಾಳ ಸಂತೋಷ ಆದದ್ದು. ನಾನು ಇತ್ತೀಚೆಗೆ ಅಮೆರಿಕಕ್ಕೆ ಹೋದಾಗ ನಮ್ಮ ಪದ್ಮನಾಭ ಅವ್ರ ಮನೇಲೇ ಇದ್ದೆ. ಪದ್ಮನಾಭ ಅಂದ್ರಿಗೂ ಸ್ಟ್ರೇಂಜ್ ಅನಿಸುತ್ತೆ, ಪದ್ದು ಅಂತಾರೆ ಎಲ್ಲರೂ ಅವರಿಗೆ ಅಲ್ವಾ. ಅವ್ರ ಮನೆಯಲ್ಲಿ ಒಂದು ವಾರ ಇದ್ದೆ. ಎಂಥ ಅಂತಃಕರಣ ರೀ ನನಗೆ. ನಾನು ಹೆಂಡ್ತಿಗೆ ಹೇಳಿದೆ, ನಾನು ಐ ಡಿಡ್ ನಾಟ್ ಮಿಸ್ ಮೈ ಹೌಸ್ ದೇರ್ ಇನ್ US, ದಟ್ ಮೀನ್ಸ್ ಮೈ ಹೌಸ್ ಇನ್ US. ಅಷ್ಟು ಪ್ರೀತಿ ಅವರು. ನಾನು ಯಾಕೆ ಹೇಳ್ತೀನಿ ಅಂದರೆ, ಕೆಲಸ ಮಾಡುವಾಗ ನೋಡ್ತೀರ, ಅವ್ರು ಹೇಳ್ತಿದ್ರು ನನಗೆ ಹೊಸಾಟ್ ಬಗ್ಗೆ ನನಗೆ ಗೊತ್ತಿತ್ತು ಮೊದಲು. ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಅಂದರೆ, ಈ ಶಾಲೆಗೆ ಕಟ್ಟಡ ಕಟ್ತಾ ಇದ್ದೀವಿ ನಾವು, ಬಿಲ್ಡಿಂಗ್ ಕಟ್ತಾ ಇದ್ದೀವಿ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದೀವಿ, ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ನಮ್ಮ ಶಾಲೆ ಅಂತ ಅಭಿಮಾನ ಬರೋ ಹಾಗೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದು ಸಣ್ಣದೊಂದು ಎಡಿಷನ್ ಮಾಡ್ಬೋದು. ಜಗದೀಶ್ ಅವರಿದ್ದಾರೆ, ಹಿ ಈಸ್ ಅ ವೆರಿ ಕ್ರಿಯೇಟಿವ್ ಮ್ಯಾನ್, ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್ ಮ್ಯಾನ್. ಇನ್ಫ್ಯಾಕ್ಟ್ ಬ್ಯಾಂಗ್ಳೂರ್ ಈಸ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಈ ಸೈನ್ಸ್ ಸೆಂಟರ್. ಬ್ಯಾಂಗ್ಳೂರ್ ಈಸ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಸೈನ್ಸ್ ಸೆಂಟರ್. ಒಂದು ಸಣ್ಣ ಸಜೆಷನ್ ಮಾಡ್ಬೋದು ಹೊಸಾಟಿಗೆ ನಾನು. ನೀವು ಎಜುಕೇಷನ್ನಲ್ಲಿ 2 ಭಾಗ ಇದೆ. ಒಂದು ಎಕ್ಸೆಪ್ಟಬಲ್ ಇನ್ಫ್ರಾಸ್ಟ್ರಕ್ಚರ್, ಸೆಕೆಂಡ್ ಈಸ್ ಸ್ಟ್ರಾಂಗ್ ಇನ್ಸ್ಟ್ರಕ್ಷನ್. ಅಲ್ಟಿಮೇಟ್ಲಿ ಶಾಲೆ ಆಗೋದು ಶಿಕ್ಷಕರ ಸಾಮರ್ಥ್ಯದಿಂದ ಆಗಬೇಕಾದ್ದು. ಎ ಸ್ಕೂಲ್ ಈಸ್ ಜಸ್ಟ್ ಆ್ಯಸ್ ಗುಡ್ ಆ್ಯಸ್ ದ ಕ್ವಾಲಿಟಿ ಆಫ್ ಟೀಚರ್ಸ್. ಅದನ್ನು ಸ್ವಲ್ಪ ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ. ನಾನು ಆಗಲೇ ನಮ್ಮ ಡಾಕ್ಟರ್ ಕೇದಾರ್ ಅವರು ಬಂದಾಗ, ನಮ್ಮ ಆಫೀಸಿಗೆ ಬಂದಾಗ ನಾನು ಮಾತಾಡಿದಾಗ ಹೇಳಿದೆ, ಐ ಆಮ್ ವಿಲ್ಲಿಂಗ್ ಟು ಆಫರ್ ಮೈ ಸೆಲ್ಫ್. ಆ ಶಾಲೆಗಳಿಗೆ ಹೋಗಿ ಅಲ್ಲೇ ಟ್ರೈನಿಂಗ್ ಮಾಡಬೇಕು ಶಿಕ್ಷಕರಿಗೆ. ಕಲಿಸೋ ವಿಷಯವನ್ನು ಇನ್ನೂ ಚೆನ್ನಾಗಿ ಕಲಿಸೋದು ಹೇಗೆ, ಆಕರ್ಷವಾಗಿ ಕಲಿಸೋದು ಹೇಗೆ, ಮಕ್ಕಳಲ್ಲಿ ಕುತೂಹಲ ಬೆಳೆಸೋದು ಹೇಗೆ. ನಾವು ಏನೂ ಮಾಡಬೇಕಾಗಿಲ್ಲ ಸ್ವಾಮಿ, ಮಕ್ಕಳಲ್ಲಿ ಕುತೂಹಲ ಬೆಳೆಸ್ಬಿಟ್ರೆ ಮಾಡಿಬಿಡ್ತಾರೆ. ಒಂದು ಪುಟ್ಟ ಘಟನೆ ಹೇಳಬೇಕು. ನಾನೊಂದು ಅಂತಾರಾಷ್ಟ್ರೀಯ ಶಾಲೆ ಪ್ರಿನ್ಸಿಪಾಲ್ ಡೈರೆಕ್ಟರ್ ಆಗಿದ್ದೆ. ನಾನು ಒಂದು 10-15 ದೇಶದ ಮಕ್ಕಳೆಲ್ಲ ಓದ್ತಾ ಇದ್ರಲ್ಲಿ. ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಆದ್ದರಿಂದ ಎಲ್ಲರೂ ಅಲ್ಲೇ ಇರಬೇಕು. ನಾನೊಂದು ದೊಡ್ಡ ಡಿಕ್ಲರೇಷನ್ ಮಾಡಿಬಿಟ್ಟೆ, ನಿಮ್ಗೆ ಯಾವ ಬೇಕಾದರೂ ಪ್ರಶ್ನೆ ಕೇಳ್ಬೋದು, ಯಾವಾಗ ಬೇಕಾದರೂ ಕೇಳ್ಬೋದು ಅಂತ. ನಾನು ಅಲ್ಲೇ ಇರ್ತಿದ್ನಲ್ಲ, ಹೇಳಿ ಸಿಕ್ಕಾಕೊಂಡ್ಬಿಟ್ಟೆ. ಆ ಮಕ್ಕಳ ಪ್ರಶ್ನೆ ಕೇಳ್ತಾರೆ, ನೀವು ದೊಡ್ಡವ್ರ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ಬೋದು, ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಒಂದು 5ನೇ ಕ್ಲಾಸ್ ಹುಡುಗ ಬಂದ, ಪ್ರಶ್ನೆ ಕೇಳಿದ ನನಗೆ, ಸರ್ ವೈ ಡು ವಿ ಕ್ಲೋಸ್ ಅವರ್ ಐಸ್ ವೈಲ್ ಸ್ಲೀಪಿಂಗ್ ಸರ್? ಮಲ್ಕೋಬೇಕಾದ್ರೆ ಕಣ್ಣು ಯಾಕೆ ಮುಚ್ಚಬೇಕು ಅಂತ ಕೇಳ್ದ. ನನಗೆ ಉತ್ತರ ಗೊತ್ತು, ಸುಮ್ಮನೆ ಹೇಳ್ಕೊಂಡು ಹೋದರೆ ಆ ಪ್ಯೂಪಿಲ್ ಡೈಲೇಷನು, ಇಂಟೆನ್ಸಿಟಿ ಆಫ್ ಲೈಟ್ ಹೇಳ್ಕೊ, ಆ ಮಗು ಗೊತ್ತಾಗಲ್ಲ. ಅವನು ಹೇಳೋ ರೀತಿಯಲ್ಲಿ ಹೇಳಬೇಕಲ್ಲ. ನೀ ಭಾನುವಾರ ನೀ ಮಲ್ಕೋತೀಯಲ್ಲ, ಮಧ್ಯಾಹ್ನ ಊಟ ಮಾಡಿದ ಮೇಲೆ ನಿಮ್ಮ ಬೆಡ್ ಮಗ್ಲು ಒಂದು ಕಿಟಕಿ ಇದೆಯಾ ಅಂತ ಕೇಳಿದೆ. ಇದೆ ಸರ್, ಕಿಟಕಿ ಇದೆ ಅಂದ. ಅಲ್ಲೋ ಬೆಳಕು ಬರುತ್ತಲ್ಲ, ಹೇಗೆ ಮಲ್ಕೋತೀಯಾ ಅಂತ ಕೇಳಿದೆ. ಹಿಂಗೆ ಕೈ ಇಟ್ಕೊಂಡು ಮಲ್ಕೋತೀನಿ ಸರ್ ಅಂದ. ಹಾಗೆ ಕೈ ಇಟ್ಕೋತಿ ಅಂದೆ. ಚುಚ್ಚುತ್ತಲ್ಲ ಸರ್ ಕಣ್ಣಿಗೆ ಅಂದ. ಕರ್ಟನ್ ಹಾಕ್ಬೋದಲ್ಲ ಅಂತ. ಕರ್ಟನ್ ಹಾಕೋ ಮಲ್ಕೋಬೋದು ಸರ್ ಅಂದ. ನಾನು ಹೇಳಿದೆ, ನೋಡು
ನೀ ಹೆಂಗೆ ಕರ್ಟನ್ ಎಳ್ಕೊಂಡು ಮಧ್ಯೆ ಕಣ್ಣು ಮುಚ್ಕೊಂಡು ಮಲ್ಕೋತೀವೋ ಅದಕ್ಕೆ ಭಗವಂತ ನಿನಗೋಸ್ಕರ ಒಳ್ಳೆ ಕರ್ಟನ್ ರೆಡಿ ಮಾಡಿದ್ದಾನೆ, ಅದು ಎಳ್ಕೊಂಬಿಡು ಮಲ್ಕೊಂಬಿಡು ಅಂದೆ. ಅವನು ಗೊತ್ತಾಯಿತು ಅನ್ನಲಿಲ್ಲ. ಐ ಥಾಟ್ ಸೊ ಅಂದ. ಒಂದು ಪ್ರಯೋಗ ಮಾಡಿದ್ದೆ ನಾನು, ಒಂದು ತಮಾಷೆ. ಒಂದು ಭಾನುವಾರ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತಾಯಿದ್ವಿ. ನಿಮ್ಮ ಕಣ್ಣು ಮುಂದೆ ಚಿತ್ರ ಕಟ್ಟಬೇಕಿದೆ, ಹೇಳಿದ್ದೀನಿ ಎಲ್ಲೋ ಒಂದು ಕಡೆ. ನಾನು ಬರಬೇಕಾದ್ರೆ 3 ಜನ ಹುಡುಗರು ಬಂದರು. 3 ಜನ ಅಮೇರಿಕನ್ಸ್, ಅಂದರೆ ಭಾರತೀಯರೇ ಹುಟ್ಟಿ ಎಷ್ಟೋ ವರ್ಷಗಳಿಂದ ಅಲ್ಲಿದ್ದಾರೆ, ಇಲ್ಲಿ ಕಲಿಯೋಕ್ಕೆ ಬಂದಿದ್ದಾರೆ. ಒಬ್ಬ ಹುಡುಗ ಬಂದ, ಸರ್ ವಿ ಹ್ಯಾವ್ ಎ ಕ್ವಶನ್ ಸರ್ ಅಂದ. ಶೂಟ್ ಅಂದೆ. ಸರ್ ಇರ್ಬೆ ಹೇಗೆ ನಿದ್ದೆ ಮಾಡುತ್ತೆ ಸರ್? ಇರ್ಬೆ ಹೇಗೆ ನಿದ್ದೆ ಮಾಡುತ್ತೆ? ನಾನು ಹೇಗೆ ನಿದ್ದೆ ಮಾಡ್ತೀನಿ ಗೊತ್ತಿಲ್ಲ ನನಗೆ, ಇನ್ನು ಇರ್ಬೆ ಹೇಗೆ ನಿದ್ದೆ ಮಾಡುತ್ತೆ ನನಗೇನು ಗೊತ್ತು. ಆದರೆ ನಾವು ಅಡ್ವಾಂಟೇಜ್ ಇದೆ ಮೇಸ್ಟ್ರುಗಳಿಗೆ, ನಮಗೇನು ಗೊತ್ತಿಲ್ವೋ ಅದನ್ನು ಪ್ರಾಜೆಕ್ಟ್ ವರ್ಕ್ ಅಂತ ಕೊಟ್ಬಿಡೋದು. ನಾನು ಅಡುಗೆ ಮನೆಗೆ ಹೋಗಿ ಫೋನ್ ಮಾಡಿದೆ ಮ್ಯಾನೇಜರ್ಗೆ, ಒಂದು ಪರ್ಲ್ ಪೆಟ್ ಬಾಟ್ಲ್ ತೊಗೋ, ಅಲ್ಲ 3 ಇರ್ಬೆ ಹಾಕು, ಬೇಕಾದಷ್ಟು ಇರ್ಬೆ ಸಿಗ್ತಾವಲ್ಲಿ, ಕರಿ ಇರ್ಬೆ ದಪ್ಪ ಇರ್ಬೆ ಹಾಕು, ಒಂದಿಷ್ಟು ಕಲ್ ಸಕ್ಕರೆ ಹಾಕು, ಮುಚ್ಚಳಕ್ಕೆ ಒಂಚೂರು ತೂತು ಹಾಕಿಕೊಡು ಅಂತ ಹೇಳಿದೆ. 10 ನಿಮಿಷದಲ್ಲಿ ಬಂತು. ಆ ಹುಡುಗರು ಹೇಳಿದೆ, ನನಗೆ ಗೊತ್ತಿಲ್ಲಪ್ಪ ಇರ್ಬೆ ನಿದ್ದೆ ಹೇಗೆ ಮಾಡುತ್ತೆ ಅಂತ, ನೀವೇ ಕಂಡು ಹಿಡಿಬೇಕು ಅದನ್ನು ಅಂತ ಕೊಟ್ಟೆ. ಅವ್ರು ಏನಂದ್ರೆ ವಿಂಬಲ್ಡನ್ ಟ್ರಾಫಿ ಹಿಡ್ಕೊಂಡಂಗೆ ಹೋದರು ತಮ್ಮ ರೂಮಿಗೆ. ಮಧ್ಯಾಹ್ನ ಊಟ ಆದಮೇಲೆ ಒಂದು ಸಲ ಕೋಣೆಗೆ ಹೋದೆ, ಏನು ಮಾಡ್ತಿದ್ದಾರೆ ನೋಡೋಣ ಅಂತ. ಭಾಳ ಬ್ಯೂಟಿಫುಲ್ ಸೈಟ್ ಇತ್ತು, ನೆನ್ಕೋಬೇಕಾಗಿ ಚೆನ್ನಾಗಿದೆ ಅಂತ. ಗುಂಡಿಗೆ ಟೇಬಲ್ ಇದೆ, ಮಧ್ಯದೆಲ್ಲ ಬಾಟ್ಲ್ ಇಟ್ಕೊಂಡಿದ್ದಾರೆ, 3 ಜನ ಕೂತು ನೋಡ್ತಾ ಇದ್ದಾರೆ. ನಾ ಕೇಳಿದೆ, ಎನಿ ಗುಡ್ ನ್ಯೂಸ್ ಅಂತ ಕೇಳಿದೆ. ನೋ ಸರ್ ವಿ ಆರ್ ಸ್ಟಿಲ್ ವಾಚಿಂಗ್ ಅಂದರು. ನಾ ಬಾಟ್ಲಲ್ಲಿ ನೋಡಿದರೆ ಒಂದು ಕರಿ ಇರ್ಬೆ ಇದೆ, ಒಂದು ಕೆಂಪು ಇರ್ಬೆ, ಒಂದು ಹಸಿರು ಇರ್ಬೆ ಇದೆ. ನಾನು ಕೊಟ್ಟದ್ದು 3 ಕಪ್ ಇರ್ಬೆ, ಈ ಹಸಿರು ಕೆಂಪು ಹಂಗಾಯಿತು, ಏನು ಮಾಡಿದ್ರು ಅಂತ ಕೇಳಿದೆ. ಸರ್ 3 ಕಪ್ಗಿತ್ತಲ್ಲ ಸರ್, ಯಾವುದನ್ನು ನೋಡ್ತೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಆರ್ಟ್ ರೂಮಿಗೆ ಹೋಗಿ ಒಂದಕ್ಕೆ ಹಸಿರು ಬಣ್ಣ ಒಂದು ಕೆಂಪು ಬಣ್ಣ ಬಡ್ಕೊಂಬಂದ್ವಿ ಸರ್. ಆಯ್ತು ಸರ್, ವೆರಿ ಗುಡ್, ಕ್ಯಾರಿ ಆನ್ ಅಂದೆ. ಸಾಯಂಕಾಲ 6 ಗಂಟೆ ಹೊತ್ತಿಗೆ ನನ್ನ ಕಡೆ ಬಂದರು. ಬಂದ್ಬಿಟ್ಟು ಏನು ಕಿವಿಯಿಂದ ಕಿವಿ ನಗ್ತಾ ಇದ್ದಾರೆ. ಸರ್ ಗೊತ್ತಾಯಿತು ಸರ್ ಇರ್ಬೆ ಹೆಂಗೆ ನಿದ್ದೆ ಮಾಡುತ್ತೆ ಅಂತ. ಹೆಂಗೆ ನಿದ್ದೆ ಮಾಡುತ್ತೆ? ಓಡಾಡುತ್ತೆ ಸರ್, ಓಡಾಡುತ್ತೆ. 1 ತಾಸು ಆದ ತಕ್ಷಣ ಮುಂದಿನ 2 ಕಾಲು ಮೇಲೆ ಎತ್ತಿ ತಲೆ ಅಡ್ಡ ಇಟ್ಟು ಒಂದು ಸ್ವಲ್ಪ 15 ಸೆಕೆಂಡ್ ಮಲ್ಕೊಳ್ಳುತ್ತೆ ಸರ್ ಅಂತ. ನನಗೆ ಗೊತ್ತಿಲ್ಲ, 15 ಸೆಕೆಂಡ್ ಹೆಂಗೆ ಸಾಕೋ ಅಂದೆ. ಜೋರಾಗಿ ನಕ್ಕ. ಸರ್ ನಾವು ದೊಡ್ಡವರಿದ್ದೀವಲ್ಲ ಸರ್, ನಮ್ಗೆ 6 ತಾಸು ಬೇಕು ಸರ್, ಇರ್ಬೆ ಸಣ್ಣದಲ್ವ ಸರ್, ಸಾಕು ಸರ್ ಅಂದ. ಅವನಷ್ಟು ಹೇಳಿದ್ದು ನನಗೆ ಖಾತ್ರಿ ಇಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಉತ್ತರ ಏನು ಅಂತ. ಡಾಕ್ಟರ್ ಮಹದೇವಪ್ಪ ಅಂತಿದ್ರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ, ಎಂಟಮಾಲಜಿಸ್ಟ್ ಅವರು, ಕೀಟಶಾಸ್ತ್ರಜ್ಞರವರೆಲ್ಲ. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಈ ಹುಡುಗ ಹಿಂಗೆ ಹೇಳ್ತಾನೆ ಹೌದಾ ಅಂತ. ಹೌದು ಹಾಗೆ ನಿದ್ದೆ ಮಾಡುತ್ತೆ ಇರ್ಬೆ, ಓಡಾಡುವಂಥ ತಾಸು ಆದಮೇಲೆ ಮುಂದಿನ ಕಾಲು ಎತ್ತಿ 10-15 ಸೆಕೆಂಡ್ ರೆಸ್ಟ್ ತೊಗೊಳುತ್ತೆ, ತಾಸಿಗೊಮ್ಮೆ ಮಾಡ್ತಾ ಇರುತ್ತೆ ಅದು ಹಾಗೆ ಅಂತಂದ. ಇರ್ಬೆ ಹೆಂಗೆ ನಿದ್ದೆ ಮಾಡುತ್ತೆ ಅಂತ ಗೊತ್ತಾಗೋದಕ್ಕೆ ಒಂದು PhD ಬೇಕಾಗಿತ್ತು ಅವರಿಗೆ. ನನ್ನ PhD ಇಟ್ಕೊಂಡು ನನಗೆ ಗೊತ್ತಿದ್ದಿಲ್ಲ ಇರ್ಬೆ ನಿದ್ದೆ ಹೇಗೆ ಮಾಡುತ್ತೆ ಅಂತ. ಆದರೆ ಹುಡುಗರು ಕಣ್ಣು ಇಟ್ಕೊಂಡಿದ್ರು. ನಾನು ಒಂದು ಕ್ಷಣ ವಿಚಾರ ಮಾಡಿದೆ, ಅಕಸ್ಮಾತ್ ನನಗೆ ಗೊತ್ತಿತ್ತು ಅಂತ ಇಟ್ಕೊಳ್ಳಿ ಮೊದಲೇ, ಅದೇನಿಲ್ಲಪ್ಪ ಇರ್ಬೆ ಓಡಾಡುತ್ತಲ್ಲ, ಮುಂದಿನ ಕಾಲು ಎತ್ತಿ ತಲೆ ಇಟ್ಟು ಒಂದು 10 ಸೆಕೆಂಡ್ ಮಲ್ಕೊಳ್ಳುತ್ತೆ ಅಂತ ನಾನು ಹೇಳಿದರೆ, ಇಟ್ ವುಡ್ ಹ್ಯಾವ್ ಗಾನ್ ಓನ್ಲಿ ಟು ದ ಇನ್ಫಾರ್ಮೇಷನ್ ಬೇಸ್, ಇಟ್ ವುಡ್ ನಾಟ್ ಹ್ಯಾವ್ ಬಿನ್ ಎ ನಾಲೆಜ್. ಆ ಹುಡುಗರು ತಾವೇ ಕಂಡುಕೊಂಡದಕ್ಕೆ ಅದು ಜ್ಞಾನ ಆಯಿತು. ಇದ್ರ ಮುಂದುವರಿದ ಭಾಗ ಒಂದು ಹೇಳಬೇಕು ನಾನು. ಇತ್ತೀಚೆಗೆ ಆ ಹುಡುಗರು ನೋಡಿದೆ 4 ವರ್ಷದ ಕೆಳಗೆ, ಕೊರೋನಾಕ್ಕಿಂತ ಮೊದಲು ಅಮೇರಿಕಕ್ಕೆ ಹೋದಾಗ. ನಾನು ಲೆಕ್ಚರ್ ಮುಗಿಸಿ ನಾನು ಹೊರಗೆ ಬಂದು ಪಾರ್ಕಿಂಗ್ ಬರ್ಬೇಕಾದ್ರೆ ಓಡಿ ಬಂದ. ಸರ್ ವೇಟ್ ಎ ಮಿನಿಟ್ ಸರ್ ಅಂತ ಬಂದ ಹುಡುಗ, ದೈತ್ಯ ಬಂದು ಪಟ್ಟಣ ಕಾಲು ಮುಟ್ಟು ನಮಸ್ಕಾರ ಮಾಡ್ದ. ಗುರು ಸಿಗ್ತಾ ಸರ್ ಅಂತ ಕೇಳ್ದ. ಇಲ್ಲ ಗುರು ಸಿಗಲಿಲ್ಲ ಅಂದೆ. ಸರ್ ನಾನು ಸರ್ JRS ಅಲ್ಲಿದ್ದನಲ್ಲ ಸರ್, ನಿಮ್ಮ ಸ್ಟೂಡೆಂಟ್ ನಾನು 25 ವರ್ಷ ಹಿಂದೆ. ಹೌದಾ, ಏನು ಮಾಡ್ತೀವಿ ಈಗ, ಏನು ಮಾಡ್ತೀವಿ ಅಂತ ಕೇಳಿದೆ. ಸರ್ ಅವ್ನು ಹೇಳ್ದ, ಆ್ಯಂಟ್ ನೆನಪಿದೆಯಾ ಸರ್ ನಿಮಗೆ ಇರ್ಬೆ ಅಂದ. ಏನು ಇರ್ಬೆ ಅಂತ ಕೇಳಿದೆ. ಅದೇ ಸರ್ ಪ್ರಯೋಗ ಮಾಡಿದ್ವಲ್ಲ ಆ್ಯಂಟ್ಸ್ ಮಲ್ಕೊಳ್ಳೋದು ಹೇಗೆ ಅಂತ, ನಾನು ಒಬ್ಬ ಸರ್ ಅದರೊಳಗೆ ಅಂದ. ಟುಡೇ ಈಸ್ ಒನ್ ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಎಂಟಮಾಲಜಿಸ್ಟ್ ಆಫ್ ಯುನೈಟೆಡ್ ಸ್ಟೇಟ್ಸ್, ಹ್ಯಾಸ್ ಗಾಟ್ 7 ಪೇಟೆಂಟ್ಸ್ ಟು ಹಿಸ್ ಕ್ರೆಡಿಟ್. ಅವ್ನು ನನಗೆ ಹೇಳ್ತಾನೆ, ಎವ್ರಿಥಿಂಗ್ ಸ್ಟಾರ್ಟೆಡ್ ವಿತ್ ದಟ್ ಆ್ಯಂಟ್ ಇನ್ ದರ್ ಕಾಲೇಜ್ ಸ್ಕೂಲ್. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಒಂದು ಇರುವೆಯಿಂದ ಶುರು ಆದದ್ದು, ಇಟ್ ಮೇಕ್ಸ್ ಎಮ್ ಎ ಟಾಪ್ ಕ್ಲಾಸ್ ಸೈಂಟಿಸ್ಟ್ ಟುಡೇ. ಐ ಕ್ಯಾನ್ ಸಿ ಎವ್ರಿ ಎಲಿಮೆಂಟ್ ಆಫ್ ದ್ಯಾಟ್ ಇನ್ ಎವ್ರಿ ಚೈಲ್ಡ್ ದಟ್ ಡೆಮಾನ್ಸ್ಟ್ರೇಟೆಡ್ ಹಿಯರ್. ಅವ್ರು ಖುಷಿಯಾಗಿ ತೋರಿಸುವಾಗ ಕರೆದಕ್ಕೆ ತೋರಿಸ್ತಾ ಇದ್ದಾರಲ್ಲ, ಅದು ಹೇಗೆ ಮಾಡ್ತೀವಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಸೈಂಟಿಫಿಕ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನನಗೆ ಭಾಳ ಖುಷಿ ಆಯಿತು. ದಿಸ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ ಶೇಪ್ ದ ಫ್ಯೂಚರ್ ಆಫ್ ಇಂಡಿಯಾ.